ಭಾಳ ಕಷ್ಟದಿಂದ ಭಾಳ ನೋವಿಂದ ಜೀವನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು MLA ಆಗಲೇಬಾರ್ದು ಅಂತ ಏನಿಲ್ಲ, ನಾನು MLA ಆಗಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅದು ಸಮಯ ಸಂದರ್ಭ, ಒಳ್ಳೆ ಟೈಮು, ಶುಭಗಳಿಗೆ ಇವೆಲ್ಲ ಬರಬೇಕು. ನಾನೇನು ಕೂಡ ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ಹಿರಿಯರು, ನಮ್ಮ NDA ಕಾರ್ಯಕರ್ತರೆಲ್ಲ ಕೂತು ತೀರ್ಮಾನ ಮಾಡಿ, ಈಗ ಹಲವಾರು ಜನ ವಸತಿ ಡಿಫಿನೆಂಟ್ ಕ್ಯಾಂಡಿಡೇಟ್ ಶ್ರೀನಿವಾಸ ಮೂರ್ತಿಯವರವರೇ, ಆಮೇಲೆ ಸಪ್ತಗಿರಿ ನಾಯಕ್ ಅವರು, ನಾಗರಾಜ್ ಅವರವರೇ, ಈಗ ನನ್ನನ್ನು ನಮ್ಮನೆಯವರು ಮೀಸಲಾತಿ ಇರೋದ್ರಿಂದ ನಾವು ಜನರಲ್ ಕ್ಯಾಟಗರಿಗೆ ಬರ್ತೀನಿ. ಬಟ್ ನನ್ನ ಜೀವನದೊಂದು ಭಾಗದಲ್ಲಿ ನಂದು ಅರೇಂಜ್ ಮ್ಯಾರೇಜ್ ಆಗಲಿಲ್ಲ. ಭಾಳ ಕಷ್ಟದಿಂದ ಭಾಳ ನೋವಿಂದ ಜೀವನ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಹತಾಶಿರವಾಗಿ ಮದುವೆ ಆಗೋಂಥ ಪರಿಸ್ಥಿತಿಗೆ ಬಂತು. ಮದುವೆ ಮಾಡ್ಕೊಂಡು ಆಚೆಗೆ ಬಂದಮೇಲೆ ಇವತ್ತು ಜನಗಳು ಬೈಕೆ ಪಡ್ತಾವ್ರಿಲ್ಲ ನಿಮ್ಮ ಮನೆಯವ್ರನ್ನ ಹಾಕ್ಸಿ ಅಂತೇಳಿ. ನಾನು ಇನ್ನೂ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಹಲವಾರು ಜನ ನಾಯಕರುಗಳು, NDA ಕಾರ್ಯಕರ್ತರು, ನಮ್ಮ ವಿಜೇಂದ್ರಣ್ಣವರು, ಕುಮಾರಣ್ಣವರು ಏನು ತೀರ್ಮಾನ ತಂತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ನಮ್ಮೆಲ್ಲ ಮಾಹಿತಿನೂ ಕೂಡ ನಾನು ಕೃಷ್ಣಣ್ಣಂಗೆ ಕೊಟ್ಟಿದ್ದೀನಿ. ಅವ್ರು ತೀರ್ಮಾನ ತಗೊಂತಾರೆ ಏನು ಮಾಡಬೇಕು ಅಂತೇಳಿ. ನಾವಿಲ್ಲಿ ಯಾರ ಮೇಲೂ ನಮ್ಮ ಮನೆ ಒಳಗೆ ನಾವು ಫೈಟ್ ಮಾಡೋಂಥ ಪರಿಸ್ಥಿತಿಗೆ ಹೋಗಬಾರ್ದು ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಲ್ಲ. ಅಂಥ ಸಂದರ್ಭ ಬಂದಾಗ, ಅಂಥ ಅವಶ್ಯಕತೆ ಸಿಕ್ಕಿದಾಗ ಮಾಡೋಣ. ಆಮೇಲೆ ನಾನು MLA ಆಗಲೇಬಾರ್ದು ಅಂತ ಏನಿಲ್ಲ, ನಾನು MLA ಆಗಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇರೋದು. MLAನೂ ಆಗಬೇಕು. ಮುಂದೊಂದು ದಿನ ರಾಜ್ಯದಲ್ಲಿ ನಾನು ಕೂಡ ಸಮಾಜ ಸೇವೆ ಮಾಡಬೇಕು, ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತಲೇ ಬೆಳಗ್ಗೆದ್ರೆ ಹೋರಾಟ ಮಾಡ್ತಾರೆ. ನಮ್ಮ ಸ್ನೇಹಿತರು ಸೀತಾರಾಮಣ್ಣ, ನಾಗೇಂದ್ರಣ್ಣವರು, ನಮ್ಮ ಮುಖಂಡರು ಎಲ್ಲರೂ ಅವರೆಲ್ಲರೂ ಆಸೆಯನ್ನು ಇಲ್ಲ ಆಗಬೇಕು. ನಾವು ಆಸೆ ಇಟ್ಕೊಂಡಿದ್ದೀವಿ. ಏನು ಆಸೆ ಇಲ್ದಂಗೆ ಸುಮ್ಮನೆ ಓಡಾಡ್ತೀನಿ ಅಂತೇನೇನಲ್ಲ. ಅದು ಸಮಯ ಸಂದರ್ಭ, ಒಳ್ಳೆ ಟೈಮು, ಶುಭಗಳಿಗೆ ಇವೆಲ್ಲ ಬರಬೇಕು. ಆ ಸಂದರ್ಭ ಬಂದಾಗ ತಾನೇ ಏನಾಗಬೇಕು ಅದಾಗ್ತದೆ. ಆ ಭಗವಂತ ಹಣೆ ಮೇಲೆ ಬರೆದಿರೋದನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ. ನಮ್ಮ ನಾಯಕರವರೇ, ಕೃಷ್ಣಣ್ಣವರವರೇ, ಹಲವಾರು ಜನ ಮುಖಂಡರುಗಳವರೇ ಎಲ್ಲರೂ ಕೂತು ಮಾತಾಡ್ತಾರೆ. ಮಾತಾಡ್ಮೇಲೆ ತೀರ್ಮಾನ ತಗೊಳ್ಳೋಣ. ನನ್ನಿಂದ ಇರ್ತಕ್ಕಂಥ ಕಾರ್ಯಕರ್ತರ ಶಕ್ತಿನೇ ನನ್ನ ವಾಯ್ಸು. ಅವರೆಲ್ಲರೂ ನನ್ನ ಹಿಂದೆ ಸಪೋರ್ಟಾಗಿ ನಿಂತವ್ರೆ. ನಾನು ಮುನ್ನಡೆಗೆ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ. ಮುನ್ನಡೆ ಬಂದು ವಿರೋಧ ಮಾಡ್ತಾಯಿದ್ದೀನಿ. ಅವರೆಲ್ಲ ಇರೋದ್ರಿಂದನೇ ತಾಲೂಕಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಆಗ್ತಿರೋದು. ಬರೀ ಜಗದೀಶ್ ಚೌಧರಿ ಒಬ್ಬನಿಂದ ತಾಲೂಕಲ್ಲಿ ಏನು ಮಾಡಲಿಕ್ಕಾಗಲ್ಲ. ಹಲವಾರು ಜನ ಕಾರ್ಯಕರ್ತರುಗಳು, NDA ಕಾರ್ಯಕರ್ತರುಗಳು, ಹಲವಾರು ಜನ ಮುಖಂಡರುಗಳು, ಅವರೆಲ್ಲ ಬೆಂಬಲವಾದ ಶಕ್ತಿ, ಅಗಾಧವಾದ ಶಕ್ತಿನೇ ನನ್ನ ಕಾಂಗ್ರೆಸ್ ವೈಫಲ್ಯಗಳನ್ನ ವಿರೋಧ ಮಾಡಲಿಕ್ಕೆ ದೊಡ್ಡ ವಾಯ್ಸಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಆದ ಕಾರಣ ನಾನು ಒಬ್ಬರಿಂದ ಏನೂ ಮಾಡಲಿಕ್ಕಾಗಲ್ಲ. ಅವರೆಲ್ಲರೂ ಸೇರ್ಕೊಂಡು ಇದು ನಾವು ಪ್ಲ್ಯಾನ್ ಮಾಡ್ತೀವಿ. ಯಾವ್ದು ವಿರೋಧ ಮಾಡಬೇಕು, ಆಮೇಲೆ ಎಲ್ಲರೂ ಕೂಡ ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಹಲವಾರು ರೀತಿಯಾದ ವಿರೋಧಗಳು ಈ ಕ್ಷೇತ್ರದ ಶಾಸಕರ ಮೇಲಿದ್ದರೂ ಕೂಡ ನಾವೇನು ಮಾಡಲಿಕ್ಕೆ ಹೋಗಲ್ಲ. ನಮಗೆ ಋಷಭಾವತಿ ನೀರು ಬೇಡ ಅಂತ ಇದೇ ಮನೆಯೊಳಗೆ, ಇದು ದೇವತಾ ಮನುಷ್ಯನ ಮನೆಯೊಳಗೆ ತೀರ್ಮಾನವಾಗಿದ್ದು. ಆ ನೀರೇನೋ ಒಂದು ತಾಲೂಕಿಗೆ ಬಂದಿದ್ದರೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಜನಗಳು ಯಾರೂ ಕೂಡ ಒಂದು ವ್ಯವಸ್ಥಿತವಾಗಿ ಬದುಕೋಕ್ಕಾಗ್ತಿರ್ಲಿಲ್ಲ. ಅಂಥ ಒಂದು ದುಸ್ಥಿತಿಗಿತ್ತು. ನಾವು ಇಲ್ಲಿ ಬಂದು ಹೇಳ್ದು, ಅಣ್ಣ ಹಿಂಗೆ ಹೋರಾಟ ಮಾಡ್ತೀವಿ, ನಾನು ಕೆರೆಗೆ ನೆಗಿತೀನಿ ಅಂತ ಹೇಳ್ಬಿಟ್ಟು. ನೀನು ನೆಗಿನ ನಿದ್ದೀನಿ ಅಂತ ಅವ್ರು ಹೇಳಿದ್ಮೇಲೆ ನೆಗ್ದಿದ್ದು. ಕೃಷ್ಣಣ್ಣ ನೀನು ಹೆದರ್ಕೋಬೇಡ, ನಾನು ಇದ್ದೀನಿ ಅಂತ ಯಾವ ಬಲ ಕೊಡಲಿ, ನಾವಿಲ್ಲೆಲ್ಲಿ ಬೇಕಲ್ಲೆಲ್ಲ ನೆಗದ ನಿಲ್ಸೋಂಥ ಪ್ರಯತ್ನ ಮಾಡೋದು. ಇಲ್ಲಿ ಜಗದೀಶ್ ಚೌಧರಿ ಒಬ್ಬ ಮುನ್ನಡೆ ಬರ್ತಾನೆ ಅಂತಲ್ಲ, ಅಗಾಧವಾದ ಶಕ್ತಿ, ಹಲವಾರು ಜನ ನಾಯಕರುಗಳು, ಹಲವಾರು ಜನ ಹಿತೈಷಿಗಳು, ಹಲವಾರು ಜನ ಸ್ನೇಹಿತರುಗಳೆಲ್ಲ ನನಗೆ ಬೆಂಬಲ ನಿಂತವ್ರೆ. ಅವರೆಲ್ಲರ ಶಕ್ತಿನ ನನಗಿವತ್ತು ಜಗದೀಶಾಗಿ ವಯಸ್ಸಾಗ್ತಿರ್ತಕ್ಕಂಥದ್ದು. ಆದ ಕಾರಣ ತಾಲೂಕಿನ ಜನತೆಗೆ ಒಳ್ಳೇದಾಗಲಿ, ನಮ್ಮ ಕೃಷ್ಣವ್ರಿಗೂ ಕೂಡ ಒಳ್ಳೇದಾಗಲಿ. ಮುಂದೆ ಅವ್ರ ಮಾರ್ಗದರ್ಶನದಲ್ಲಿ ಏನಾಗಬೇಕು ಅಂತೇಳಿ ಆ ಭಗವಂತ ತೀರ್ಮಾನ ಮಾಡೋಣ, ಅದರಂತೆ ಆಗ್ತದೆ. ಅಲ್ಲಿ ಇಡೀ ರಾಜ್ಯದಲ್ಲಿ ಏನು ಗೊಂದಲ ಆಯ್ತದೇನೋ ಗೊತ್ತಿಲ್ಲ. ನಮ್ಮವರು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತೀರ್ಮಾನ ತಗೊಂಡಾರೆ, ವಿಜೇಂದ್ರನಾಗಲಿ, ಕುಮಾರಣ್ಣರಾಗಲಿ, ದೇವೇಗೌಡರಲ್ಲಿ, ನರೇಂದ್ರ ಮೋದಿಯವರು ಏನು ತೀರ್ಮಾನ ತಗೊಂಡ್ರೆ ನಮ್ಮ ತಾಲೂಕಲ್ಲಿ ಮಾತ್ರ ಅದನ್ನು ಅದ್ಗೆಡ್ಲಿಕ್ಕೆ ಬಿಡೋದಿಲ್ಲ. ಕಾಂಗ್ರೆಸ್ನವ್ರು ಕಾಯ್ತಾ ಇರೋದು ಅದೇ. ಇಲ್ಲಿ ಏನಾದರೂ ಮಾಡಿ ಮೈತ್ರಿನ ಬೈಬ್ರಿಕೇಷನ್ ಮಾಡಬೇಕು, ಮೈತ್ರಿ ಹೊಡೆದ್ಬಿಟ್ರೆ ನಾನು ಹೆಂಗೆ ಬೇಕಾದ್ರೆ ಗೆದಿ ಬದಲ್ವಾ ಅಂತೇಳಿ ದೊಡ್ಡ ಕನಸು ಕಾಣ್ತಾವ್ರೆ. ಆ ಕನಸು ಭಗ್ನ ಆಗೋದ್ರಲ್ಲಿ ಯಾವುದೇ ಕೊಡೋಕ್ಕೂ ಸಾಧ್ಯವೇ ಇಲ್ಲ. ಭಗ್ನ ಅದೇ ಆಗ್ತದೆ. ಅವ್ರಿಗೆಲ್ಲಕ್ಕಂತೂ ಆಗಲ್ಲ. ಆಮೇಲೆ ಎರಡು ಒಂದಾರೆ ಅಂತಲ್ಲ, ಬಲಿಷ್ಠವಾದ ಒಂದು ಪಾರ್ಟಿಗಳು ಇಲ್ಲಿ ಕಾಂಗ್ರೆಸ್ ಇರಲೇ ಇಲ್ಲ ಸುಮಾರು ವರ್ಷಗಳಿಂದ. ನಮ್ಮ JDS ಇತ್ತು, ಅದು ಹಿಂದೆ BJP ಇತ್ತು. ಕಾಂಗ್ರೆಸ್ ಅಲ್ಲ 20 ವರ್ಷದಿಂದ ಇರಲಿಲ್ಲ. ಈ ಸತಿ ಏನೋ ಸ್ವಲ್ಪ ಏರುಪೇರಾಗಿ ಗೆದ್ದವ್ರೆ. ಮುಂದೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಂತೂ ಬಿಡೋದಿಲ್ಲ. ಯಾಕೆಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳು, ಅವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳು, ಇವ್ರು ರಂಗೋಲೆ ಬಿಡೋದು, ಜನಗಳಿಗೆ ಆಶ್ವಾಸನೆ ಕೊಡೋದು, ಸುಮ್ಮನೆ ಏನೋ ಕೊಟ್ಟು ಗೆಲ್ಲೋದು, ಜನಗಳಿಗೆ ದೊಡ್ಡ ಆಸೆಗಳು ತೋರಿಸಿ ಗೆಲ್ಲೋದೈತಲ್ವ, ಅದನ್ನು ಜನ ಅಭಿವೃದ್ಧಿ ಮಾಡಿ ಜನಗಳ ಹತ್ರ ಓಟ್ ಕೇಳೋದು ಬಿಟ್ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಸಾಧ್ಯವಿಲ್ಲ. ಅದು ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಪಂಥ ಕಡೆಗಿದ್ದೀವಿ, ಜನಗಳ ಪರ ಇದ್ದೀವಿ. ಮುಂದೆ 2028ಕ್ಕೆ NDA ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ MLA ಆಗಿದ್ರೆ ಯಾವುದೇ ಕೂಡ ಸಂಶಯ ಇಲ್ಲ.